ಯತ್ರೋ ಪರಮತೆ ಯತ್ರೋ ಪರಮತೆ ಯತ್ರೋ ಪರಮತೆ ಚಿತ್ತಂ 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 ನಿರುದ್ಧಂ 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 ಯೋಗ ಸೇವಯಾ ಯೋಗ ಸೇವಯಾ ಯೋಗ ಸೇವಯಾ ಯತ್ರ ಚೈವಾತ್ಮನಾ ಯತ್ರ ಚೈವಾತ್ಮನಾ ಯತ್ರ ಚೈವಾತ್ಮನಾ ಆತ್ಮಾನಂ 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 ಪಶ್ಯನ್ 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 ಆತ್ಮನಿ ತುಷ್ಯತಿ ಆತ್ಮನಿ ತುಷ್ಯತಿ ಆತ್ಮನಿ ತುಷ್ಯತಿ ಯತ್ರೋ ಪರಮತೆ ಚಿತ್ತಂ ಯತ್ರೋ ಪರಮತೆ ಚಿತ್ತಂ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ನಿರುದ್ಧಂ ಯೋಗ ಸೇವಯಾ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಯತ್ರ ಚೈವಾತ್ಮನಾತ್ಮಾನಂ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಪಶ್ಯನ್ನಾತ್ಮನಿ ತುಷ್ಯತಿ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯೋಗದ ಅಭ್ಯಾಸ ಬಲದಿಂದ ಏಕಾಗ್ರವಾಗಿ ಗಾಳಿ ಇಲ್ಲದ ಕಡೆ ಇರೋ ದೊಡ್ಡ ದೀಪದಂತೆ ಚಿತ್ತ ಆತ್ಮನಲ್ಲೇ ಒಂದಾಗಬೇಕು ಅಂತಾನೆ ಭಗವಂತ. ಮುಂದೆ ಹೇಳ್ತಾನೆ, ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಯತ್ರ ಯಸ್ಮಿನ್ ಕಾಲೇ ಉಪರಮತೆ ಚಿತ್ತಂ ಉಪರತಿಂ ಗಚ್ಚತಿ ನಿರುದ್ಧಂ ಸರ್ವತೋ ನಿವಾರಿತ ಪ್ರಚಾರಂ ಯೋಗ ಸೇವೆಯ ಯೋಗಾನುಷ್ಠಾನೇನ ಯತ್ರ ಚೈವ ಯಸ್ಮಿಂಶ್ಚ ಕಾಲೇ ಆತ್ಮನಾ ಸಮಾಧಿ ಪರಿಶುದ್ಧೇನ ಅಂತಃಕರಣೇನ ಆತ್ಮಾನಂ ಪರಂ ಚೈತನ್ಯಂ ಜ್ಯೋತಿಸ್ವರೂಪಂ ಪಶ್ಯನ್ ಉಪಲಭಮಾನಃ ಸ್ವೇ ಏವ ಆತ್ಮನಿ ತುಷ್ಯತಿ ತುಷ್ಟಿಂ ಭಜತೆ. ಯತ್ರೋಪರಮತೆ ಚಿತ್ತಂ, ಯಾವಾಗ ಮನಸ್ಸು ಯೋಗವನ್ನ ಮಾಡೋದ್ರಿಂದ ನಿರುದ್ಧವಾಗಿ ಅಂದ್ರೆ ಯಾವ ಕಡೆಗೂ ಹರಿದಾಡದಂತೆ ತಡೆಹಿಡಿಯಲ್ಪಟ್ಟು ಸುಮ್ಮನಾಗತ್ತೋ. ಮನಸ್ಸು ಸುಮ್ಮನಾಗೋದು ಅಂದ್ರೆ ಏನು ಅಂದ್ರೆ ಮನಸ್ಸು ಮನಸ್ಸಾಗಿ ಉಳಿದಿರಲ್ಲ, ಆತ್ಮನೇ ಆಗ್ಬಿಡತ್ತೋ ಅಂತ. ಸಮಾಧಿಯಿಂದ ಪರಿಶುದ್ಧವಾದ ಅಂತಃಕರಣದಿಂದ ಆತ್ಮನನ್ನ ಎಲ್ಲಕ್ಕೂ ಹೆಚ್ಚಿನ ಪ್ರಕಾಶ ರೂಪವಾದ ಚೈತನ್ಯವನ್ನ ಕಂಡುಕೊಂಡು ತನ್ನ ಆತ್ಮನಲ್ಲೇ ಸಂತುಷ್ಟನಾಗೋನು, ತನ್ನ ಆತ್ಮನಲ್ಲೇ ತೃಪ್ತಿಯನ್ನ ಹೊಂದೋನು ಯೋಗಿ ಅಂತ ಅನ್ನಿಸ್ಕೊತಾನೆ. ಮನಸ್ಸು ಖಂಡಿತ ಯಾವಾಗ್ಲೂ ಸುಮ್ಮನಾಗೋದೇ ಇಲ್ಲ. ಇಷ್ಟೊಂದು ಆಲೋಚನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ
ಓಡ್ತಾ ಇರತ್ತೆ, ಕ್ಷಣ ಕ್ಷಣವೂ ಓಡ್ತಾ ಇರತ್ತೆ ಮನಸ್ಸು. ಆ ರೀತಿಯಾದ ಮನಸ್ಸನ್ನ ಹೇಗೆ ಬಿಗಿ ಹಿಡಿಯಲ್ಪಡಬೇಕು? ಅದನ್ನ ಬಿಗಿ ಹಿಡಿಯುವುದು ಅಂದ್ರೆ ಹೇಗೆ? ಯಾವುದೋ ಒಂದು ಗಾಡಿಯನ್ನು, ಯಾವುದೋ ಒಂದು ಪ್ರಾಣಿಯನ್ನು ಅಥವಾ ಓಡ್ತಾ ಇರೋ ಮನುಷ್ಯನನ್ನಾದ್ರೂ ಹಿಡಿದು ನಿಲ್ಲಿಸಬಹುದೇನೋ, ಆದ್ರೆ ಮನಸ್ಸು ಹೇಗೆ ಸುಮ್ಮನಾಗತ್ತೆ? ಅದು ಹೇಗೆ ಹಿಡಿಯಲ್ಪಡತ್ತೆ? ಅದಕ್ಕೆ ನಮಗೆ ಯೋಗದ ಸಹಾಯ ಬೇಕೇ ಬೇಕು. ಧ್ಯಾನ ನಿರಂತರವಾಗಿ ನಡೀತಿರ್ಬೇಕು. ಧ್ಯಾನದಿಂದ ಮಾತ್ರ ಆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ. ಮನಸ್ಸು ಆಗ ಧ್ಯಾನಕ್ಕೆ ಒಳಪಟ್ಟ ಮನಸ್ಸು ಯಾವಾಗ ಅದು ಇಂದ್ರಿಯಗಳ ಎಲ್ಲ ಚೆಲ್ಲಾಟಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ಆ ಮನಸ್ಸು ಯೋಗಿಯಿಂದ ಬಿಗಿ ಹಿಡಿಯಲ್ಪಡತ್ತೋ ಆಗ ಅದು ಸುಮ್ಮನಾಗತ್ತೆ. ಸುಮ್ಮನಾಗುತ್ತೆ ಅಂತ ಅಂದ್ರೆ ಏನು? ಮನಸ್ಸು ಸುಮ್ಮನಾಗೋದು ಅಂತ ಅಂದ್ರೆ ಏನು ಅಂದ್ರೆ ಆತ್ಮನೇ ಆಗಿಬಿಡತ್ತೆ. ಅದಕ್ಕೆ ಆಗ ಬೇರೆ ಗತಿ ಇಲ್ಲ. ಅದು ಆತ್ಮನಲ್ಲೇ ಲೀನವಾಗಲೇಬೇಕು, ಆತ್ಮನೇ ಆಗಬೇಕು. ಆಗ ಆ ಸಮಾಧಿಯಿಂದ ಅಂತಃಕರಣ ಪರಿಶುದ್ಧವಾಗುತ್ತೆ. ಆಗ ಪ್ರಕಾಶ ರೂಪವಾದ ಒಂದು ಚೈತನ್ಯವನ್ನ ಆ ಯೋಗಿ ಕಂಡುಕೊತಾನೆ. ಆಗ ಆತ್ಮನಲ್ಲೇ ಅವನು ಸಂತುಷ್ಟನಾಗ್ತಾನೆ, ಆತ್ಮನಲ್ಲೇ ಅವನು ತೃಪ್ತಿಯನ್ನ ಪಡ್ಕೋತಾನೆ. ಅಂದ್ರೆ ಆ ಆತ್ಮನಲ್ಲೇ ಒಂದಾದ ಮನಸ್ಸು ತೃಪ್ತಿಯನ್ನ ಹೊಂದತ್ತೆ. ಯಾವಾಗ? ಆಗ ಅದು ಭಗವಂತನಲ್ಲಿ ಲೀನವಾಗುತ್ತೆ. ಆ ಭಗವಂತನಲ್ಲಿ ಲೀನವಾಗುತ್ತೆ ಅಂದ್ರೆ ಆ ಪರತತ್ವದಲ್ಲಿ ಲೀನವಾಗುತ್ತೆ. ಅದಕ್ಕೆ ಯೋಗದ ಸಹಾಯ ಬೇಕೇ ಬೇಕು. ಅವನು ಯೋಗಿಯಾಗಿದ್ದಾನೆ ಅಂತ ಗೊತ್ತಾಗೋದೆ ಅವನು ಆ ಚೈತನ್ಯವನ್ನ ತನ್ನಲ್ಲಿ ಕಂಡುಕೊಂಡು ಸಂತುಷ್ಟನಾದಾಗ ಅಂತ ಹೇಳ್ತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.